ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇಂದಿನ ಸಂಚಿಕೆಯಲ್ಲಿ ಕೊಟ್ಟಿರುವಂಥ ಹಣ ಮರಳಿ ಪಡೆಯಲು ವಿಧಾನ ಹೇಗೆ ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿದಿರುವಂಥ ಹಣ ಕೈ ತಪ್ಪಿ ಹೋದರೆ ಎಂಥವರಿಗೂ ಸಹ ಸಂಕಟ ಆಗೇ ಆಗುತ್ತೆ. ನಿಮ್ಮಿಂದ ಸಾಲ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಕಷ್ಟ ಅಂತ ಹೇಳಿ ಎಲ್ಲ ರೀತಿಯಿಂದ ಗೋಗರೆದು ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ಹೋಗ್ತಾರೆ. ಆದರೆ ಹಣ ತೆಗೆದುಕೊಂಡು ಹೋದ ನಂತರ ಇದ್ದ ವಿಶ್ವಾಸ ನಂತರ ಕೊಡುವಂಥ ಸಂದರ್ಭದಲ್ಲಿ ಇರುವುದಿಲ್ಲ. ಸಾಲ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅವರೇ ಬಂದು ಸಾಲವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ವಾಪಸ್ಸು ಕೊಡುವಂಥ ಸಂದರ್ಭದಲ್ಲಿ ನೀವು ಅವರ ಮನೆ ಬಾಗಿಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ನಿಮ್ಮ ನಂಬರು ರಿಸೀವ್ ಮಾಡದಿರುವಂಥದ್ದು, ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ, ಸಾಯಂಕಾಲ ಕೊಡ್ತೇನೆ, ಮುಂದಿನ ತಿಂಗಳು ಕೊಡ್ತೇನೆ, ಸಂಬಳ ಬರೋದಿದೆ, ಅವರು ಕೊಡಬೇಕು, ಇವರು ಕೊಡಬೇಕು, ಅದೇ ರೀತಿ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾರಣಗಳನ್ನು ಹೇಳಿ ಒಟ್ಟಲ್ಲಿ ನಿಮಗೆ ಮುಂದೂಡ್ತಾ ಹೋಗ್ತಾರೆ ಹೊರತು ನಿಮ್ಮ ಸಾಲ ಮರಳಿ ವಾಪಸ್ಸು ಬರುವುದಿಲ್ಲ. ಇನ್ನೂ ಕೆಲವರು ಹೇಗೆ ಮಾಡಿರ್ತಾರೆ ಅಂತೇಳಿದ್ರೆ, ಯಾರಾದರೂ ಸಾಲ ಅಂತ ಕೇಳಿದರೆ ಬೇರೆಯವ್ರ ಹತ್ರ ಬಡ್ಡಿಗೆ ಇಸ್ಕೊಂಡು ಇವರ ಕೈಯಲ್ಲಿ ಒಂದು ವಿಶ್ವಾಸದಲ್ಲಿ ಬೇರೆಯವ್ರ ಕೈಗೆ ನಮ್ಮ ಸಂಬಂಧಿಕರು ನಮ್ಮ ಗೆಳೆಯರು ಅಂದ್ಕೊಂಡು ವಿಶ್ವಾಸದಲ್ಲಿ ಕೊಟ್ಟಿರ್ತಾರೆ. ಅದನ್ನು ದುರುಪಯೋಗ ಮಾಡಿಕೊಂಡು ಇವರಿಗೆ ಅಮೌಂಟು ವಾಪಸ್ಸು ಕೊಡದ ಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಆದರೆ ತೊಗೊಂಡಿರುವಂಥ ವ್ಯಕ್ತಿ ವಿನಾಕಾರಣ ತಿಂಗಳು ಬಡ್ಡಿ ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿ ವಿಶ್ವಾಸವೂ ಹಾಳಾಗಿರುತ್ತೆ, ಇಲ್ಲಿ ಕೊಟ್ಟಿರುವಂಥ ಅಮೌಂಟು ಸಹ ವಾಪಸ್ಸು ಬಂದಿರಲ್ಲ. ಇನ್ನು ಕೆಲವರು ಅಮೌಂಟು ಇಸ್ಕೊಂಡು ಇವರು ಬಿಟ್ಟು ಕೂಡ ಓಡಿ ಹೋಗಿರುವಂಥ ಪ್ರಸಂಗಗಳು ಕೂಡ ಇವೆ. ಆದರೆ ಈ ಥರ ಏನು ಸಮಸ್ಯೆ ಆಗಿದ್ದಲ್ಲಿ, ಹಣ ತಗೊಂಡು ವಾಪಸ್ಸು ಕೊಡದೇ ಇದ್ದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಈ ಪರಿಹಾರವನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಯಾರೇ ವ್ಯಕ್ತಿಗೆ ನೀವು ಕೊಟ್ಟಿದ್ದೇ ಆಗಿದ್ದಲ್ಲಿ ಅಮೌಂಟು ಖಂಡಿತವಾಗಿ ಅವ್ರ ಕಡೆಯಿಂದ ವಾಪಸ್ಸು ಬಂದೇ ಬರುತ್ತೆ. ಇದು ಮಾಡುವಂಥ ವಿಧಾನ ಹೇಗೆ ಅಂತೇಳಿದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಮಧ್ಯಾಹ್ನ 12 ಗಂಟೆಯ ಒಳಭಾಗದಲ್ಲಿ ಬಿಳಿ ಎಕ್ಕದ ಗಿಡದ ಬಳಿ ಹೋಗಿ ಸಿಹಿ ನೈವೇದ್ಯವನ್ನು ಇಟ್ಟು ಊದುಗಡ್ಡಿಯಿಂದ ಪೂಜೆ ಮಾಡಿ ನಂತರ ಎಕ್ಕದ ಗಿಡದ 3 ಎಲೆಯನ್ನು ಮತ್ತು 1 ಕಡ್ಡಿಯನ್ನು ಕಿತ್ತುಕೊಂಡು ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಒಂದು ಅರಶಿನ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀವು ತಗೊಂಡು ಬಂದಂಥ ಎಕ್ಕದ ಗಿಡದ ಎಲೆ ಮತ್ತು ಕಡ್ಡಿಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ, ಹಾಗೆ ಹಳದಿ ದಾರವನ್ನು ತೆಗೆದುಕೊಂಡು ಮುಡಿ ರೂಪದಲ್ಲಿ ಕಟ್ಟಿಕೊಂಡು ನಂತರ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಮತ್ತು ಹಿಂದೆ ಕಟ್ಟಿರುವಂಥ ಮುಡಿಯನ್ನು ಅದರ ಮೇಲೆ ಇಟ್ಟು ದೇವರ ಮುಂದೆ ಮುಡಿಯನ್ನು ಇಟ್ಟು ದೇವರ ಮುಂದೆ ಆ ತಟ್ಟೆಯನ್ನು ಇಟ್ಟು 21 ದಿನ ಸದಾಕಾಲ ಅವರ ಹೆಸರಿನ ಮೂಲಕದಲ್ಲಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ನೀವು ಕೊಟ್ಟಿರುವಂಥ ಹಣಕಾಸು ಖಂಡಿತವಾಗಿ ನಿಮ್ಗೆ ಮರಳಿ ಬರುತ್ತೆ. ಇದೇ ರೀತಿ ನಿಮಗೇನೋ ಸಮಸ್ಯೆ ಅನುಭವಿಸಿದಲ್ಲಿ ನಿಮ್ಮ ಹತ್ತಿರದವರು ನಿಮಗೆ ಗೊತ್ತಿರೋರು ಈ ವಿಧಾನವನ್ನು ಹೇಳಿ ಇದರಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ. ಇದೇ ರೀತಿಯಲ್ಲಿ ನಿಮಗೆ ಬೇರೆ ವಿಧಾನದಲ್ಲಿ ಏನಾದರೂ ಪರಿಹಾರ ಬೇಕಿದ್ದಲ್ಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇದ್ದಿದ್ದಲ್ಲಿ ನಮಗೆ ನೇರವಾಗಿ ಕರೆ ಮಾಡಿ ಅಥವಾ ಭೇಟಿಯಾಗಿ. ಧನ್ಯವಾದಗಳು.